ಪಹಲ್ಗಾಮ್ ದಾಳಿಯನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಖಂಡಿಸಿದ್ದಾರೆ. ನಿನ್ನೆ ಮೋದಿಗೆ ಕರೆ ಮಾಡಿ ಯುದ್ಧ ನಡೆದರೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಚೀನಾ ಮತ್ತೆ ತನ್ನ ಗುಳ್ಳೆನರಿ ಬುದ್ಧಿಯನ್ನ ತೋರಿಸಿದೆ. ಯುದ್ಧ ನಡೆದರೆ ಪಾಕಿಸ್ತಾನವನ್ನ ಬೆಂಬಲಿಸ್ತೀವಿ ಅಂತ ಹೇಳಿದೆ. ಈ ಮಧ್ಯೆ ಚೀನಾ ರಾಯಭಾರಿಯನ್ನ ಪಾಕ್ ಅಧ್ಯಕ್ಷ ಭೇಟಿ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ನಂತರ ಮೋದಿ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಕ್ಷಣಾ ಕಾರ್ಯದರ್ಶಿ ಜೊತೆ ಸಭೆ ನಡೆಸಿದ ಬಳಿಕ ಸಂಜೆ ಅಜಿತ್ ದೋವಲ್ ಹಾಗೂ ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಜೊತೆ ಸಭೆಯನ್ನ ನಡೆಸಿದರು. ಪಾಕಿಸ್ತಾನವನ್ನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಲು ಭಾರತ ಕ್ರಮವನ್ನ ಕೈಗೊಳ್ತಾ ಇದೆ. ಈ ಮಧ್ಯೆ ನಿರ್ಮಲಾ ಸೀತಾರಾಮನ್ ಎಡಿಬಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಪಾಕ್ಗೆ ಹಣ ನೀಡಬಾರದು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಭಾರತದ ನಡೆಗೆ ಪತ್ರಗುಟ್ಟಿರುವಂತಹ ಪಾಕಿಸ್ತಾನ ತುರ್ತು ಅಧಿವೇಶನವನ್ನ ಕರೆದಿದೆ. ಒಂದು ವೇಳೆ ಭಾರತ ಮೇಲೆ ದಾಳಿ ಮಾಡಿದ್ರೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷ ಏರ್ಪಟ್ಟಿದೆ. ಯುದ್ಧದ ಭೀತಿಯ ನಡುವೆ ನಾಳೆ ಯುದ್ಧದ ಮಾಕ್ ಡ್ರಿಲ್ ನಡೆಸುವಂತೆ ಹಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಬೀದರ್ನಲ್ಲಿ ರಸ್ತೆ ಮೇಲೆ ಪಾಕ್ ಧ್ವಜವನ್ನ ಅಂಟಿಸಿದವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ರಾಜ್ಯದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನ ವಾಪಸ್ಸು ಕಳಿಸುವ ಬಗ್ಗೆ ಬಿಜೆಪಿ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದೆ. ಈ ಅಭಿಯಾನಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಹಿ ಹಾಕಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸುವ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ. ರಾಜ್ಯದಲ್ಲಿರುವಂತಹ 6-7 ಪಾಕ್ ಪ್ರಜೆಗಳನ್ನ ಪರಿಶೀಲನೆ ಮಾಡಿ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಪಾಕ್ ಪ್ರಜೆಗಳನ್ನ ಹೊರಹಾಕೋ ಕೇಂದ್ರದ ನಿರ್ಧಾರವನ್ನ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಸ್ವಾಗತಿಸಿದ್ದಾರೆ. ಉಗ್ರರು ಮತ್ತೆಂದೂ ದಾಳಿ ನಡೆಸದ ಹಾಗೆ ಪಾಕ್ಗೆ ಪಾಠ ಕಲಿಸಬೇಕು ಅಂತ ಹೇಳಿದ್ದಾರೆ. ಕನ್ನಡದ ಬಗ್ಗೆ ಮಾತನಾಡಿ ವಿವಾದಕ್ಕೀಡಾಗಿದ್ದ ಸೋನು ನಿಗಮ್ ಕೊನೆಗೂ ಕ್ಷಮೆ ಕೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸಾರಿ ಕರ್ನಾಟಕ ಅಂತ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೋನು ನಿಗಮ್ ಕ್ಷಮೆ ಕೇಳಿರೋದನ್ನ ಫಿಲ್ಮ್ ಚೇಂಬರ್ ಸ್ವಾಗತಿಸಿದೆ. ಆದರೆ ಬಹಿರಂಗ ಕ್ಷಮೆಗೆ ಪಟ್ಟನ್ನ ಹಿಡಿದಿದ್ದು. ಈ ಬಗ್ಗೆ ಇವತ್ತು ಸಭೆ ನಡೆಯಲಿದೆ. ಸೋನು ನಿಗಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ಪೊಲೀಸರಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹವನ್ನ ಮಾಡಿದೆ. ಬೆಳಗಾವಿಯ ವೇಗ ಹೆಲ್ಮೆಟ್ ಕಂಪನಿ ಉದ್ದಟತನವನ್ನ ಮಾಡಿದೆ. ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು. ಇದರಲ್ಲಿ ಕನ್ನಡ ಭಾಷೆ ಬಿಟ್ಟು ಇಂಗ್ಲಿಷ್, ಹಿಂದಿ, ಮರಾಠಿ ಭಾಷೆ ಬರಬೇಕು ಅಂತ ಉಲ್ಲೇಖ ಮಾಡಿತ್ತು. ಈ ಬಗ್ಗೆ ವಿವಾದ ಆಗ್ತಲೇ ಕ್ಷಮೆಯನ್ನ ಕೇಳಿದೆ. ದೇವರಿಗೆ ಕೈ ಮುಗಿಯುವಂತ ನೆಪದಲ್ಲಿ ದೇವರ ಕಿರೀಟ ಕದ್ದ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ದಾವಣಗೆರೆ ಬಡಾವಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಬಜ್ಪೆ ಠಾಣೆಯ ಕಾನ್ಸ್ಟೇಬಲ್ ಪಾಲ್ಗೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಾನ್ಸ್ಟೇಬಲ್ ರಶೀದ್ ವಿರುದ್ಧ ಹಿಂಜಾವೆ ಮುಖಂಡ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಿದೆ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಆರೋಪವನ್ನ ಮಾಡಿದ್ದಾರೆ. ಕಾಶ್ಮೀರದ ಭಯೋತ್ಪಾದನಾ ಚಟುವಟಿಕೆಗೂ ಮಂಗಳೂರಿನ ಚಟುವಟಿಕೆಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿದ್ದಾರೆ. ಸುಹಾಸ್ ಶೆಟ್ಟಿಯದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಫಾಜಿಲ್ಗೆ ನೀಡಿದ ಪರಿಹಾರದ ಹಣದಲ್ಲಿ ಸುಹಾಸ್ ಹತ್ಯೆಯಾಗಿದೆ ಅಂತ ಹೇಳಿದ್ದಾರೆ. ಸುಹಾಸ್ ರೌಡಿ ಶೀಟರ್ ಅನ್ನೋ ವಿಚಾರಕ್ಕೆ ಬಿಜೆಪಿ ಆಕ್ಷೇಪವನ್ನ ಎತ್ತಿದೆ. ಈ ಬಗ್ಗೆ ಪರಮೇಶ್ವರ್ ಮಾತನಾಡಿ ರೌಡಿ ಶೀಟರ್ ಅನ್ನೋ ಕೆಟಗರಿಯಲ್ಲಿ ಕೇಸ್ ಮಾಡಿದ್ರೆ ಅವರನ್ನ ಹಾಗೆ ಕರಿಬಹುದಲ್ವಾ ಅಂತ ಹೇಳಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ಗೆ ಸಿಬಿಐ ಅಧಿಕಾರಿಗಳು ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಗೋಲ್ಡ್ ಖರೀದಿಗೆ ಹವಾಲಾ ಹಣ ಬಳಕೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜುಲೈ 3ರಿಂದ ಆಗಸ್ಟ್ 9ರವರೆಗೆ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ಗುಹೆಯಲ್ಲಿ ಮೂಡಿದಂತ ಹಿಮದ ಶಿವಲಿಂಗವನ್ನ ಕಾಣೋದಕ್ಕೆ ಸಾವಿರಾರು ಭಕ್ತರು ಕಾದು ಕೂತಿದ್ದಾರೆ. ಡೆಲ್ಲಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ನಲ್ಲಿ ಎಸ್ಆರ್ಎಚ್ಗೆ ಮಳೆ ಶಾಕ್ ಅನ್ನು ಕೊಟ್ಟಿದೆ. ಎಸ್ಆರ್ಎಚ್ ತಂಡ ಡೆಲ್ಲಿಯನ್ನ 133 ರನ್ಗೆ ಕಂಟ್ರೋಲ್ ಮಾಡಿತ್ತು. ಆದರೆ ಮಳೆ ಬಂದಂತ ಹಿನ್ನೆಲೆಯಲ್ಲಿ ಮ್ಯಾಚ್ ರದ್ದಾಗಿ ಎಸ್ಆರ್ಎಚ್ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಲಾಲ್ ಸಿಂಗ್ ಚಡ್ಡಾ ನಂತರ ಆಮಿರ್ ಖಾನ್ ಸಿತಾರೆ ಜಮೀನ್ ಪರ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಜೂನ್ 20ಕ್ಕೆ ಪ್ರಪಂಚದಾದ್ಯಂತ ರಿಲೀಸ್ ಆಗುತ್ತೆ.